ಓಕೆ, ಸೊ ದಿಸ್ ಕ್ವೆಶನ್ ಆಸ್ಕ್ಡ್ ಇನ್ ದ ಇಯರ್ 2018 ಫಾರ್ ಸೆಕ್ಷನ್ ಬಿ ಗೆ ಕೇಳಿದ್ದಾರೆ. ಸೊ ಮೋಸ್ಟ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸು ತುಂಬ ಕ್ರಿಟಿಕಲ್ ಆಗಂತೂ ಇರೋದಿಲ್ಲ. ಓಕೆ, ಸೊ ಪ್ರೀವಿಯಸ್ 3 ಪ್ರಾಬ್ಲಮ್ಸು ನೋಡಿದ್ರೆ ಅದು ಕ್ರಿಟಿಕಾಲಿಟಿ ಬಂದ್ಬಿಟ್ಟು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಅದನ್ನು ಜನರಲ್ ಆಗಿ. ಓಕೆ, ಸೊ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟು ನಿಮಗೆ ಅಂದರೆ 2009ಇಂದ 4 to 5 ಪ್ರಾಬ್ಲಮ್ಸ್ ಕೇಳಿದ್ದಾರೆ ಅಷ್ಟೇ, ಫಾರ್ಮೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ಇನ್ನೆಲ್ಲ ಗ್ರಾಫಿಕಲ್ ಮೆಥಡ್ ಮೇಲೆ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಗ್ರಾಫಿಕಲ್ ಮೆಥಡಲ್ಲೂ ನಾವು ಫಾರ್ಮೇಷನ್ ಮಾಡ್ಕೊಳ್ಳೋ ಪ್ರಾಬ್ಲಮ್ಸು ಬರುತ್ತೆ, ಆಗ ನಿಮಗೆ ಇನ್ನೂ ವರ್ಕೌಟ್ ಮಾಡಬಹುದು. ಓಕೆ, ಸೊ ಫಾರ್ಮುಲೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಿ ಮತ್ತೆ ಗ್ರಾಫಿಕಲಲ್ಲಿ ಯಾವ ಥರ ನಾವು ಅದನ್ನು ರೆಪ್ರೆಸೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಕಲಿತಾ ಹೋಗ್ತೀವಿ. ಓಕೆ, ಸೊ ಜಸ್ಟ್ ನಾವು ರೀಡ್ ಔಟ್ ದಿ ಪ್ರಾಬ್ಲಮ್. ಸೊ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ಸಿ ಎ ಮೆಡಿಕಲ್ ಸೈಂಟಿಸ್ಟ್ ಕ್ಲೈಮ್ ಟು ಹ್ಯಾವ್ ಫೌಂಡ್ ಎ ಕ್ಯೂರ್ ಫಾರ್ ಎ ಕಾಮನ್ ಕೋಲ್ಡ್. ಸೊ ಕಾಮನ್ ಕೋಲ್ಡ್ಗೆ ಏನೋ ಸೈಂಟಿಸ್ಟ್ಸು ಸೊ ಡ್ರಗ್ಸು ಅಥವಾ ಫಿಲ್ಸ್ ಏನಾದರೂ ಮ್ಯಾನುಫ್ಯಾಕ್ಚರ್ ಅಥವಾ ಏನೋ ಇನ್ವೆನ್ಷನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಎ ಮೆಡಿಕಲ್ ಸೈಂಟಿಸ್ಟ್ ಕ್ಲೈಮ್ ಟು ಹ್ಯಾವ್ ಟು ಫೌಂಡ್ ಎ ಕ್ಯೂರ್ ಫಾರ್ ಎ ಕಾಮನ್ ಕೋಲ್ಡ್ ದಟ್ ಕನ್ಸಿಸ್ಟ್ ಆಫ್ 3 drugs ಕಾಲ್ಡ್ ಕೆ, ಎಸ್ ಅಂಡ್ ಎಚ್ ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ ಮೆಡಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಸೈಂಟಿಸ್ಟ್ ಬಂದ್ಬಿಟ್ಟು ಯಾವುದೋ ಡ್ರಗ್ಸ್ನ ಬಂದ್ಬಿಟ್ಟು ಇನ್ವೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅದು ಯಾವುದಿದೆ ಅಂತ ಹೇಳಿದ್ರೆ ಜಸ್ಟ್ ನಾವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ 3 types ಆಫ್ ಡ್ರಗ್ಸ್ ಯಾವುದಿದೆ ಅಂತ ಹೇಳಿದ್ರೆ ದಟ್ ಈಸ್ ನೇಮ್ಲಿ ಕೆ ಅಂಡ್ ಎಸ್, ನೆಕ್ಸ್ಟ್ ಎಚ್ ಅನ್ನೋ ಡ್ರಗ್ಸು ಇದೆ. ಓಕೆ, ಸೊ ಈಗ ಡ್ರಗ್ಸ್ ಫಸ್ಟ್ ಸೆಂಟೆನ್ಸ್ ಫಿನಿಶ್ ಆಯಿತು. ಎ ಮೆಡಿಕಲ್ ಸೈಂಟಿಸ್ಟ್ ಕ್ಲೈಮ್ ಟು ಹ್ಯಾವ್ ಎ ಫೌಂಡ್ ಟು ಎ ಕ್ಯೂರ್ ಫಾರ್ ಎ ಕಾಮನ್ ಕೋಲ್ಡ್ ದಟ್ ಕನ್ಸಿಸ್ಟ್ ಆಫ್ 3 drugs ಕಾಲ್ಡ್ ಕೆ, ಎಸ್, ಎಚ್. ಸೊ ಕಾಮನ್ ಕೋಲ್ಡ್ಗೆ ಏನೋ ಮೆಡಿಕಲ್ ಸೈಂಟಿಸ್ಟು ಡ್ರಗ್ಸ್ನ ಇನ್ವೆಂಟ್ ಮಾಡ್ತಿದಾರಂತೆ ಅಥವಾ ಡ್ರಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕಾಗಿ ಡ್ರಗ್ಸ್ ಯಾವ್ದಾದ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂತ ನೇಮ್ಲಿ ಅವ್ರು ಕೊಟ್ಟಿದ್ದಾರೆ ಕೆ, ಎಸ್, ಎಚ್ ಅನ್ನೋದು ಡ್ರಗ್ಸ್ ಅಂತ. ಸೊ ಇಲ್ಲಿ ನಾವು ಟ್ಯಾಬ್ಲರ್ ಫಾರ್ಮಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್, ಹಿಸ್ ರಿಸಲ್ಟ್ಸ್ indicate that the minimum daily adult dosage. So ಇಲ್ಲಿ minimum daily adult dosage for effective treatment at 10 mg of drug K, 6 mg of drug S and 8 mg of drug H ಅಂತ ಇದೆ. ಸೊ ಇದು ಡೈಲಿ ಹೇಳ್ತಿದ್ದಾರೆ ನೋಡಿ. his results indicate that ಮಿನಿಮಮ್ ಡೈಲಿ ಡೋಸೇಜ್ ಅಂದರೆ ಡೈಲಿ ಬಂದ್ಬಿಟ್ಟು ಇಷ್ಟೇ ಡೋಸೇಜಸ್ ಮಿನಿಮಮ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಅದನ್ನ ನಾವು ಮೆನ್ಷನ್ ಮಾಡ್ಕೊಂಡಿದ್ದಾದ್ಮೇಲೆ ಅದು ಗ್ರೇಟರ್ ದ್ಯಾನ್ ಬರುತ್ತಾ ಲೆಸ್ ದ್ಯಾನ್ ಬರುತ್ತಾ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋಣ. ಸೊ ಜಸ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ನಾವು ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ಮಿನಿಮಮ್ ಡೈಲಿ ಯೂಸೇಜ್ ಆಫ್ ಡೋಸ್ ಫಾರ್ ಎಫೆಕ್ಟಿವ್ ಟ್ರೀಟ್ಮೆಂಟ್. ಸೊ ಮಿನಿಮಮ್ ಅಷ್ಟಾದ್ರೂ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೋಡೋಣ. ಇಸ್ ರಿಸಲ್ಟ್ಸ್ ಇಂಡಿಕೇಟ್ ದಟ್ ದ ಮಿನಿಮಮ್ ಡೈಲಿ ಅಡಲ್ಟ್ ಡೋಸೇಜ್ ಏನಕ್ಕೆ ಯೂಸ್ ಮಾಡಬೇಕು ಫಾರ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂದ್ರೆ ಕೋಲ್ಡ್ ಕ್ಲಿಯರ್ ಆಗೋದಕ್ಕಲ್ವಾ. ಸೊ ಅದಕ್ಕಾಗಿ ಮಿನಿಮಮ್ ಡೈಲಿ ಡೋಸೇಜ್ ಇಷ್ಟು ಇರಬೇಕು ಅಥವಾ ಇಷ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಸ್ ರಿಸಲ್ಟ್ಸ್ ಇಂಡಿಕೇಟ್ ದಟ್ ದ ಮಿನಿಮಮ್ ಡೈಲಿ ಅಡಲ್ಟ್ ಡೋಸೇಜ್ ಫಾರ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಈಸ್ 10 mg ಆಫ್ ಡ್ರಗ್ ಕೆ. ಸೊ ಕೆ ಅಂತ ಹೇಳಿದ್ರೆ 10 milligram ಆಫ್ ಡ್ರಗ್ ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಸೊ 10 mg. ನೆಕ್ಸ್ಟ್ ಈಚ್ ಗ್ರಾಮ್. ಓಕೆ, ಇಲ್ಲಿದೆ ಅಲ್ವಾ. ಸೊ ಎಫೆಕ್ಟಿವ್ ಟ್ರೀಟ್ಮೆಂಟ್ ಈಸ್ 10 grams ಆಫ್ ಡ್ರಗ್ ಕೆ ಅಂಡ್ 6 mg ಆಫ್ ಡ್ರಗ್ ಎಕ್ಸ್. ಸೊ ಇಲ್ಲಿ ಎಸ್ ಡ್ರಗ್ ಎಷ್ಟು ಕನ್ಸಿಸ್ಟ್ ಆಗಿದೆ 6 mg ಅಷ್ಟು. ಓಕೆ, ಸೊ ನೆಕ್ಸ್ಟ್ 8 grams ಆಫ್ ಡ್ರಗ್ ಎಚ್. ಸೊ ಇಲ್ಲಿ ಮಿನಿಮಮ್ ಡೋಸೇಜ್ ಎಷ್ಟು ಯೂಸ್ ಮಾಡ್ಕೋಬೇಕು, ಎಷ್ಟು ಕ್ಲೈಮ್ ಮಾಡ್ಕೋಬೇಕು ಡೈಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಡೈಲಿ ಮಿನಿಮಮ್ ಡೈಲಿ ಯೂಸೇಜ್ ಮಿನಿಮಮ್ ಇಷ್ಟಾದ್ರೂ ಯೂಸ್ ಮಾಡಲೇಬೇಕು ಫಾರ್ ಕ್ಯೂರಿಂಗ್ ಆಫ್ ಕಾಮನ್ ಕೋಲ್ಡ್. ಆ ಕಾಮನ್ ಕೋಲ್ಡ್ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಡೈಲಿ ಯೂಸೇಜ್ ರಿಸಲ್ಟ್ಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಲ್ಲ ಮಿನಿಮಮ್ ಡೈಲಿ ಡೋಸೇಜ್ ಇಷ್ಟು ತಗೋಬೇಕು ಫಾರ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಈಗ ಕೆ ಬಂದ್ಬಿಟ್ಟು 10 mg, ಎಸ್ ಬಂದ್ಬಿಟ್ಟು 6 mg and ಎಚ್ ಬಂದ್ಬಿಟ್ಟು 8 mg. ಓಕೆ, ಸೊ ಇದು ಕ್ಲಿಯರ್ ಆಯ್ತು. ಸೊ 10 mg ಆಫ್ ಡ್ರಗ್ ಕೆ ಅಂಡ್ 6 mg ಆಫ್ ಡ್ರಗ್ ಎಸ್ ಅಂಡ್ 8 mg ಆಫ್ ಡ್ರಗ್ ಎಚ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ದಟ್ ಈಸ್ 2 substances
ಆರ್ ರೆಡಿಲಿ ಅವೈಲಬಲ್ ಫಾರ್ ಪ್ರಿಪೇರಿಂಗ್ ಪಿಲ್ಸ್ ಅಂಡ್ ಡ್ರಗ್ಸ್. ಸೊ 2 ಸಬ್ಸ್ಟಾನ್ಸಸ್ ಏನು ಇದೆಯಂತೆ ಈ ಡ್ರಗ್ಸ್ನ ಫಿಲ್ ಮಾಡೋದಕ್ಕೆ ಅಥವಾ ಈ ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಥವಾ ಇನ್ವೆಂಟ್ ಮಾಡೋದಕ್ಕೆ 2 ಪಿಲ್ಸ್ ಅವೈಲಬಲ್ ಇದೆ ಅಂತಂದ್ರೆ 2 ಸಬ್ಸ್ಟಾನ್ಸಸ್. ಸೊ ಯಾವುದು ಆ ಸಬ್ಸ್ಟಾನ್ಸಸ್ ಅಂತ ಹೇಳಿದ್ರೆ ಸಿ ದ 2 ಸಬ್ಸ್ಟಾನ್ಸಸ್ ಆರ್ ರೆಡಿಲಿ ಅವೈಲಬಲ್ ಫಾರ್ ಪ್ರಿಪೇರಿಂಗ್ ದ ಪಿಲ್ಸ್ ಅಂಡ್ ಡ್ರಗ್ಸ್ ಈಚ್ ಯೂನಿಟ್ ಆಫ್ ಸಬ್ಸ್ಟಾನ್ಸ್ ಎ. ಸೊ ಈ ಸೆಂಟೆನ್ಸ್ ಇಂದ ನಮಗೆ ಸಬ್ಸ್ಟಾನ್ಸ್ ಯಾವುದು ಅಂತ ಗೊತ್ತಾಗ್ತಾ ಇದೆ, ದಟ್ ಈಸ್ ಸಬ್ಸ್ಟಾನ್ಸ್ ಎ ಅಂತ ಗೊತ್ತಾಗ್ತಾ ಇದೆ. ಓಕೆ ನೋಡೋಣ. ಈಚ್ ಯೂನಿಟ್ ಆಫ್ ಸಬ್ಸ್ಟಾನ್ಸ್ ಎ ಕಂಟೈನ್ಸ್ 6 mg ಅಂಡ್ 2 mg ಆಫ್ ಡ್ರಗ್ಸ್. ಓಕೆ ಸೊ ಓಕೆ 1 mg ಕೊಟ್ಟಿದ್ದಾರಲ್ವಾ. ಓಕೆ ಸೊ ಈಚ್ ಯೂನಿಟ್ ಆಫ್ ಸಬ್ಸ್ಟಾನ್ಸ್ ಎ ಕಂಟೈನ್ಸ್ 6 mg 1 mg ಅಂಡ್ 2 mg ಆಫ್ ಡ್ರಗ್ KSH. ಸೊ ಇಲ್ಲಿ ಆರ್ಡರ್ ಆಗಿ KSH ಅಂತ ಇದೆ. ಸೊ ಸಬ್ಸ್ಟಾನ್ಸ್ ಎ ನಲ್ಲಿ ನಾವು ಆರ್ಡರ್ ಆಗಿ ಬರ್ಕೋಬಹುದು. ಸೊ ಕೆಲವೊಂದು ಸರಿ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೊಳ್ಳಿ, ಈಚ್ ಯೂನಿಟ್ ಆಫ್ ಸಬ್ಸ್ಟಾನ್ಸ್ ಎ ಕಂಟೈನ್ಸ್ 6 mg 1 mg 2 mg ಆಫ್ ಡ್ರಗ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೋಬಹುದು. ಫಸ್ಟ್ H ಕೊಡ್ಬೋದು, ಮತ್ತೆ K ಕೊಡ್ಬೋದು, ಮತ್ತೆ S ಕೊಡ್ಬೋದು. ಅದನ್ನ ನೋಡ್ಕೊಂಡು ನೀವು ಟ್ಯಾಬ್ಲರ್ ಫಾರ್ಮ್ ಅಲ್ಲಿ ಯಾವ್ದಕ್ಕೆ ಯಾವ್ದು ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರ್ಕೋಬೇಕು. ಓಕೆ ಸೊ ನಮಗೆ ಪ್ರಾಬ್ಲಮ್ ಗೊತ್ತಿದೆ, ಟ್ಯಾಬ್ಲರ್ ಫಾರ್ಮ್ ಅಲ್ಲಿ ಈಸಿಯಾಗಿ ಫಾರ್ಮುಲೇಷನ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಮಿಸ್ ಮಾಡ್ತೀರಾ. ಓಕೆ ಸೊ ಯಾವ್ದಕ್ಕೆ ಎಷ್ಟು mg ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಆಗಿ ನೋಡ್ಬಿಟ್ಟು ನೀವು ಬರ್ಕೋಬೇಕು. ಓಕೆ ಸೊ ಸಬ್ಸ್ಟಾನ್ಸ್ ಎ ಕಂಟೈನ್ಸ್ 6 mg and 1 mg and 2 mg of drugs. Okay so next ಅಷ್ಟಾದ್ಮೇಲೆ ರೆಸ್ಪೆಕ್ಟಿವ್ಲಿ ಅಂಡ್ ಈಚ್ ಯೂನಿಟ್ ಆಫ್ ಸಬ್ಸ್ಟಾನ್ಸ್ ಬಿ. ಸೊ ಸೆಕೆಂಡ್ ಸಬ್ಸ್ಟಾನ್ಸ್ ಯಾವುದು ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ, ದಟ್ ಈಸ್ ಸಬ್ಸ್ಟಾನ್ಸ್ ಬಿ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸಿ ಸಬ್ಸ್ಟಾನ್ಸ್ ಬಿ ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಓಕೆ ಸೊ ಸಬ್ಸ್ಟಾನ್ಸ್ ಬಿ ಕಂಟೈನ್ಸ್ 2 mg 3 mg and 2 mg of the same drugs. So 2 mg 3 mg and again 2 mg. Okay so 2 mg of the same drugs. So substance A costs rupees 3 per unit and substance B cost rupees 5 per unit. ಸೊ ಅಲ್ಲಿಗೆ ಇನ್ನೊಂದು ನಾವು ರೋನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಯಾವ್ದ್ರ ಬಗ್ಗೆ ಹೇಳಿದಾರೆ ನೋಡಿ ಕ್ಲಿಯರ್ ಆಗಿ, ಸಬ್ಸ್ಟಾನ್ಸ್ ಎ ಕಾಸ್ಟ್ 3 rupees ಅಂಡ್ ಸಬ್ಸ್ಟಾನ್ಸ್ ಬಿ ಅಂತ ಹೇಳಿದ್ರೆ ಇದ್ರ ಕೆಳಗಡೆ ನಾವು ಬರ್ಕೋಬೇಕು, ಇಲ್ಲಿ ಬರ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲೇನಾದ್ರು ಬರ್ಕೊಂಡ್ರೆ ಅದು ಡ್ರಗ್ಸ್ಗೆ ಆಗೋಗುತ್ತೆ. ಸೊ ನಾವು ಸಬ್ಸ್ಟಾನ್ಸ್ ಎ ಇಂದ ಕಾಸ್ಟ್ ಎಷ್ಟು ರಿಡಕ್ಷನ್ ಮಾಡ್ಕೋಬೇಕು. ಕಾಸ್ಟ್ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ಇಸ್ ಟು ಮಿನಿಮೈಸೇಷನ್ ಆಫ್ ಕಾಸ್ಟ್, ರೈಟ್? ಸೊ ದೇರ್ ಫೋರ್ ವಿ ಹ್ಯಾವ್ ಟು ರೈಟ್ ದಿಸ್ 3 rupees and 5 rupees, ದಟ್ ಈಸ್ ಅಂಡರ್ ದಿ ಸಬ್ಸ್ಟಾನ್ಸ್ ಎ ಅಂಡ್ ಸಬ್ಸ್ಟಾನ್ಸ್ ಬಿ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಆಡ್ ಒನ್ ಮೋರ್ ರೋ ಹಿಯರ್. ಸೊ ರೋನ ಆ್ಯಡ್ ಮಾಡಿಕೊಂಡು ಜಸ್ಟ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಳ್ಳಿ. ಸೊ ಕಾಸ್ಟ್, ಸೊ ಎಷ್ಟು ಕಾಸ್ಟ್ 3 rupees per unit of substance A and 5 rupees per unit of substance B. ಸೊ ಇಲ್ಲಿ 3 per unit. ಸೊ ಅಗೇನ್ ಇಯರ್ 5 per unit. ಓಕೆ ಸೊ ಈಗ ಕ್ಲಿಯರ್ ಆಗಿದೆ ಕಂಪ್ಲೀಟ್ ಪ್ರಾಬ್ಲಮ್ಮು. ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ಬರ್ಕೊಂಡಿದ್ದೀವಿ. ಅಲ್ಟಿಮೇಟ್ಲಿ ಈಗ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಫಿಟ್ಸ್ನ ಕೊಡ್ತಾ ಇದ್ರು, ಆಬ್ಜೆಕ್ಟಿವ್ ಫಂಕ್ಷನ್ನು, ಕೆಲವೊಂದು ಸರಿ ಟೈಮ್ ಕೊಡಬಹುದು. ಈಗ ಈ ಸಿಚುವೇಶನ್ ಅಲ್ಲಿ ನಿಮಗೆ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಟು ಮಿನಿಮೈಸ್. ಯಾಕೆ ಮಿನಿಮೈಸ್ ಅಂತ ಹೇಳಿದ್ರೆ ಇಲ್ಲಿ ಕಾಸ್ಟ್ ಕೊಟ್ಟಿರೋದ್ರಿಂದ ನಾವು ಆಬ್ಜೆಕ್ಟಿವ್ ಏನಂತ ಅಸಂಪ್ಷನ್ ಮಾಡ್ಕೋಬೇಕು, ಅಲ್ಟಿಮೇಟ್ಲಿ ದ ಆರ್ಗನೈಸೇಷನ್ ಈಸ್ ಟು ಮಿನಿಮೈಸ್ ದಿ ಕಾಸ್ಟ್. ಸೊ ಮಿನಿಮಮ್ ಕಾಸ್ಟ್ ಮುಖಾಂತರ ಆ ಕಾಮನ್ ಕೋಲ್ಡ್ ಡ್ರಗ್ಸ್ ಏನಿದೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಟ್ರೀಟ್ಮೆಂಟ್ನ ಎಫೆಕ್ಟಿವ್ ಆಗಿ ಮಾಡಬೇಕು. ಸೊ ದಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಸಿಚುವೇಶನ್. ಸೊ ದೇರ್ ಫೋರ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಟು ಮಿನಿಮೈಸೇಷನ್. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಝೆಡ್ ಮಿನಿಮಮ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಸೊ ಈಗ ಝೆಡ್ ಮಿನಿಮಮ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾಗಿದೆ. ಸೊ ಯಾವ ತರ ಫಾರ್ಮುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆ ಸೊ ಈಗ ಡಿಸಿಷನ್ ವೇರಿಯೇಬಲ್ಸ್ ಯಾವುದು, ಕನ್ಸ್ಟ್ರೆಂಟ್ಸ್ ಯಾವುದು ಅಂತ ಹೇಳ್ಬಿಟ್ಟು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಓಕೆ ಈಗ ಜನರಲ್ ಆಗಿ ಕಾಸ್ಟ್ ಮಿನಿಮೈಸೇಷನ್ ಅಂತ ಹೇಳಿದ್ರೆ ನಾವು ಇದು 3 rupees per unit and 5 rupees per unit. ಸೊ ಇದು ಯಾವ ತರ ಬರಿತೀವಿ ನಾವು ಫಾರ್ಮುಲೇಷನ್ ಅಂತ ಹೇಳಿದ್ರೆ 3x1 ಪ್ಲಸ್ 5x2 ಅಂತ ಬರಿತೀವಿ. ಆಗ ಡೆಫಿನೆಟ್ ಆಗಿ ಡಿಸಿಷನ್ ವೇರಿಯೇಬಲ್ಸ್ ಅಂದ್ರೆ x1 ಮತ್ತೆ x2 ಅಂತ ಯಾವ್ದನ್ನ ಟ್ರೀಟ್ ಮಾಡ್ಬೇಕಂತ ಹೇಳಿದ್ರೆ ಸಬ್ಸ್ಟಾನ್ಸ್ ಎ ಮತ್ತೆ ಸಬ್ಸ್ಟಾನ್ಸ್ ಬಿ ನೇ ನಾವು ಟ್ರೀಟ್ ಮಾಡಬೇಕು. ಸೊ ದೇರ್ ಫೋರ್ ಇಲ್ಲಿ ನಾನು x1 ಸಬ್ಸ್ಟಾನ್ಸ್ ಎ ಅಂತ ಟ್ರೀಟ್ ಮಾಡ್ತೀನಿ. ಸೊ x2 ನಾವು ಸಬ್ಸ್ಟಾನ್ಸ್ ಬಿ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೋಬಹುದು. ಓಕೆ ಸೊ ಸಬ್ಸ್ಟಾನ್ಸ್ ಎ ಈಸ್ x1, ಸಬ್ಸ್ಟಾನ್ಸ್ ಬಿ ಈಸ್ x2. ಸೊ ನೀವು ಥಿಯರಿಟಿಕಲ್ ಆಗಿ ಬರೀತೀರ ಅಂತ ಹೇಳೋದನ್ನು ಪರವಾಗಿಲ್ಲ,
ಲೆಟ್ x1 ಬಿ ಆಸ್ ಸಬ್ಸ್ಟಾನ್ಸ್ ಎ, ಲೆಟ್ x2 ಬಿ ಆಸ್ ಸಬ್ಸ್ಟಾನ್ಸ್ ಬಿ ಅಂತ ಹೇಳ್ಬಿಟ್ಟು ಬರ್ಕೋಬಹುದು. ಸೊ ಈಗ ಈ ಕಂಪ್ಲೀಟ್ ಕಾಲಮ್ ಎಲ್ಲ x1ಗೆ ರಿಲೇಟೆಡ್, ಈ ಕಂಪ್ಲೀಟ್ ಕಾಲಮ್ ಎಲ್ಲ x2ಗೆ ರಿಲೇಟೆಡ್. ಸೊ ಜಸ್ಟ್ ನೀವು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಅಥವಾ ಬರ್ಕೊಂಡ್ರೆ ಇನ್ನೂ ತುಂಬಾ ಈಸಿಯಾಗಿ ನೀವು ಫಾರ್ಮುಲೇಷನ್ ಮಾಡ್ಕೋಬಹುದು. ಓಕೆ, ಸೊ ಈ ಕಂಪ್ಲೀಟ್ ಕಾಲಮ್ ಎಲ್ಲ x2ಗೆ ರಿಲೇಟ್ ಆಗಿರುತ್ತೆ. x1 and x2. ಓಕೆ, ಸೊ ಈಗ ಈಸಿಯಾಗಿ ನಾವು ಫಾರ್ಮುಲೇಷನ್ ಮಾಡಬಹುದು. ಈಗ ಡಿಸಿಷನ್ ವೇರಿಯಬಲ್ಸ್ x1 and x2 ಅಂತ ಕೊಟ್ಟಿದ್ದೀರಿ. ಯಾವುದು ಕನ್ಸ್ಟ್ರೆಂಟ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ನಾವು ಇದು KSH ನ ನಾವು ಕನ್ಸ್ಟ್ರೆಂಟ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಬಹುದು. ಯಾಕಂತ ಹೇಳಿದ್ರೆ 3 ಕನ್ಸ್ಟ್ರೆಂಟ್, ಈ ಡ್ರಗ್ಸ್ ನ ಯೂಸ್ ಮಾಡ್ಕೊಂಡೆ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಪಿಲ್ಸ್ ನ. ಓಕೆ, ಸೊ ಇದನ್ನ C1 ಅಂದ್ರೆ ಕನ್ಸ್ಟ್ರೆಂಟ್ ನಂಬರ್ 1 ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡೋಣ. ಓಕೆ, ಸೊ ಅದೇ ತರ ಸೆಕೆಂಡ್ ಡ್ರಗ್ ಯಾವುದು ಎಸ್ ಅಂತ ಇದೆ, ಅದನ್ನ ಕನ್ಸ್ಟ್ರೆಂಟ್ 2. ಥರ್ಡ್ ಡ್ರಗ್ ಯಾವುದು ಕನ್ಸ್ಟ್ರೆಂಟ್ ಎಚ್. ಓಕೆ, ಸೊ ಅದನ್ನ ಕನ್ಸ್ಟ್ರೆಂಟ್ 2 ಅಂಡ್ ಸಿಮಿಲರ್ಲಿ ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ಕನ್ಸ್ಟ್ರೆಂಟ್ 3 ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೋಬಹುದು. ಇದು ಕನ್ಸ್ಟ್ರೆಂಟ್ಸ್, ಇದು ಡಿಸಿಷನ್ ವೇರಿಯಬಲ್ಸ್. ಓಕೆ, ಸೊ ಈಗ ಫಾರ್ಮೇಷನ್ ಮಾಡೋದು ಯಾವುದು ಅಂತ ಹೇಳ್ಬಿಟ್ಟು ಈಸಿಯಾಗಿ, ಅಥವಾ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಈಸಿಯಾಗಿ ನಿಮಗೆ ಗೊತ್ತಿದೆ. ಸೊ ಜನರಲ್ ಆಗಿ ನೋಡಿ, ಅದೇ ತರನೇ ಹೇಳ್ಬಿಡ್ಬೋದು ಹಂಗೆ ಡೈರೆಕ್ಟ್ ಆಗಿ ಜನರಲಿ. 3x1 + 5x2 ಆಬ್ಜೆಕ್ಟಿವ್ ಫಂಕ್ಷನ್ ಫಾರ್ಮುಲೇಷನ್ ಮುಗೀತು. ಸೊ ಅದೇ ತರ ಫಸ್ಟ್ ಕನ್ಸ್ಟೆಂಟ್ ಇದನ್ನ ತಗೊಳ್ತೀರಾ? ಓಕೆ, ತಗೊಳ್ಳಿ. x1 ಅಂತ ಹೇಳಿದ್ರೆ ಯಾವ್ದಕ್ಕೆ ರಿಲೇಟೆಡ್? 6mg. 6mg ಅಂತ ಹೇಳಿದ್ರೆ ಅಥವಾ 6x1 + 2x2. ಸೊ ಇಲ್ಲಿ 10mg ಮಿನಿಮಮ್ ಡೈಲಿ ಯೂಸೇಜ್ ಡೋಸ್. ಓಕೆ, ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ನಾವು? ಗ್ರೇಟರ್ ದ್ಯಾನ್, ಈಕ್ವಲ್ ಟು, ಇಲ್ಲ ಲೆಸ್ ದ್ಯಾನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಮೆಡಿಕಲ್ ಸೈಂಟಿಸ್ಟ್ ಬಂದ್ಬಿಟ್ಟು ಕಾಮನ್ ಕೋಲ್ಡ್ಗೆ ಪಿಲ್ಸ್ ಅಥವಾ ಡ್ರಗ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಥವಾ ಇನ್ವೆಂಟ್ ಮಾಡ್ತಾ ಇದ್ದಾರೆ. ಸೊ ಸಬ್ಸ್ಟಾನ್ಸಸ್ ನ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಆ ಸಬ್ಸ್ಟಾನ್ಸಸ್ ನ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕೆ ಅನ್ನೋ ಡ್ರಗ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ 6mg ಬೇಕು, 2mg ಬೇಕು. ಬಟ್ ಅದು ಎಫೆಕ್ಟಿವ್ ಆಗಿ ಕೋಲ್ಡ್ಗೆ ಎಫೆಕ್ಟ್ ಆಗಬಹುದು ಅಥವಾ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಡೈಲಿ ಡೋಸೇಜ್ ಅಥವಾ ಡೋಸೇಜ್ ಎಷ್ಟು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮಿನಿಮಮ್ 10mg ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಿನಿಮಮ್ ಅಷ್ಟು ಯೂಸ್ ಮಾಡ್ಕೊಳ್ಳೇಬೇಕು ಅಂತ ಇದ್ರೆ ಅದಕ್ಕಿಂತ ಜಾಸ್ತಿನೂ ಯೂಸ್ ಮಾಡ್ಕೋಬಹುದು. ಓಕೆ, ಬಟ್ ಆ ಪಿಲ್ಸ್ ಅಥವಾ ಡ್ರಗ್ಸ್ ಅಥವಾ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಕೋಲ್ಡ್ಗೆ, ಅದಕ್ಕೆ ಮಿನಿಮಮ್ 10mg ಅಷ್ಟು ಯೂಸೇಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ದೇರ್ ಫೋರ್ ಇಯರ್ ವಿ ಹ್ಯಾವ್ ಟು ಕನ್ಸಿಡರ್ ದ ಸೈನ್. ಯಾವ ಸೈನ್ ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ದಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ನ ನಾವು ಯೂಸ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರೆ 10, ಅದು ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ, ಯಾವ ಸಿಂಬಲ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಸಿಂಬಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಮ್ಯಾಕ್ಸಿಮಮ್ 10 ಯೂಸ್ ಮಾಡ್ಕೋಬೇಕು ಅಂತ ಹೇಳಿಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ ತಕ್ಷಣ ನಮಗೆ ಸಿಂಬಲ್ ಅಥವಾ ಸೈನ್ ಚೇಂಜ್ ಆಗುತ್ತೆ, ದಟ್ ಈಸ್ ಲೆಸ್ ದ್ಯಾನ್ ಆಗೋಗ್ಬಿಡುತ್ತೆ. ಸೊ ಈಗ ಮಿನಿಮಮ್ ಇಷ್ಟು ಯೂಸ್ ಮಾಡ್ಕೋಬೇಕಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ ಸಿಂಬಲ್ ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಕಾಮನ್ ಆಗಿ ಎಲ್ಲದಕ್ಕೂ ಅದೇ ತರ ಕೊಟ್ಬಿಡೋದು. ಈಗ ಜನರಲ್ ಆಗಿ ಅದೇ ತರ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ದಟ್ ಈಸ್ 6x1 + 2x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಸಿಮಿಲರ್ಲಿ 1x1 or x1 + 3x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ನೆಕ್ಸ್ಟ್ ಥರ್ಡ್ ಕನ್ಸ್ಟ್ರೈಂಟ್ 2x1 + 2x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8. ಸೊ ಫಾರ್ಮುಲೇಷನ್ ಮುಗೀತು. ಓಕೆ, ಸೊ ಅದೇ ತರ ಫಾರ್ಮುಲೇಷನ್ ಮಾಡೋದು 3x1 + 5x2 ಆಬ್ಜೆಕ್ಟಿವ್ ಫಂಕ್ಷನ್ ಮುಗೀತು. ನೆಕ್ಸ್ಟ್ ಸಬ್ಜೆಕ್ಟೆಡ್ ಟು ಯಾವ ತರ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ಕನ್ಸ್ಟೆಂಟ್ ಅಲ್ವಾ, ದಟ್ ಈಸ್ 6x1 + 2x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಫಸ್ಟ್ ಕನ್ಸ್ಟೆಂಟ್ ಮುಗೀತು. ಬೇಕಾದ್ರೆ C1 ಯಾವ ಕನ್ಸ್ಟೆಂಟ್ ಅಂತ ಹೇಳ್ಬಿಟ್ಟು ಬರ್ಕೋಬಹುದು, ಕೆ ಡ್ರಗ್ ಕೆ. ಓಕೆ, ಸೊ ಆ ತರ ಬರ್ಕೋಬಹುದು. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿಸಿದೀನಿ, ಆ ತರ ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್ 1x1 ಅಂತಾನು ಯೂಸ್ ಮಾಡ್ಕೋಬಹುದು ಅಥವಾ ಬರೀ x1 ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಸೊ ನಿಮಗೆ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿದ್ರೆ 1x1 ಅಂತ ಹೇಳ್ಬಿಟ್ಟು ಯೂಸ್ ಮಾಡಿ, ಪರವಾಗಿಲ್ಲ. 1x1 ಪ್ಲಸ್ ನೆಕ್ಸ್ಟ್ ಏನಿದೆ ದಟ್ ಈಸ್ 3x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ಸೆಕೆಂಡ್ ಕನ್ಸ್ಟ್ರೈಂಟು ಮುಗೀತು. ಥರ್ಡ್ ಕನ್ಸ್ಟ್ರೈಂಟ್ 2x1 ಪ್ಲಸ್ 2x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 8. ಓಕೆ, ಸೊ ಮಿನಿಮಮ್ 10 ಯೂಸೇಜ್ ಮತ್ತೆ ಮಿನಿಮಮ್ 6 ಯೂಸೇಜ್ ಅಥವಾ ಮಿನಿಮಮ್ 8 ಯೂಸೇಜ್ ಅಂತ ಹೇಳಿದ್ರೆ ಎಷ್ಟು ಯೂಸ್ ಮಾಡ್ಕೋಬೇಕು ಡೋಸಸ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ x1
comma x2 greater than or equal to 0. This is nothing but non-negative ಕನ್ಸ್ಟ್ರೈಂಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಇಷ್ಟನ್ನು ನೀವು ಫಾರ್ಮುಲೇಷನ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕೊಡ್ತಾರೆ. ಸೊ ಇದರಲ್ಲಿ ಏನು ಅಷ್ಟು ಕ್ರಿಟಿಕಲ್ ಆಗಿಲ್ಲ ಸಿಚುವೇಶನ್ಸ್. ಸೊ ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಶನ್ ಜಸ್ಟ್ ವಿ ಹ್ಯಾವ್ ಟು ಫಾರ್ಮುಲೇಟ್ ದಿ ಆಬ್ಜೆಕ್ಟಿವ್ ಫಂಕ್ಷನ್, ಕನ್ಸ್ಟ್ರೈಂಟ್ಸ್ ಅಂಡ್ ನಾನ್ ನೆಗೆಟಿವ್ ಫಂಕ್ಷನ್. ದ ಓನ್ಲಿ ಇಂಟೆನ್ಷನ್ ಈಸ್ ಟು we have to identify what is the variables, that is the decision variables, and what is the constraints, and how to formulate these variables into the mathematical equations, and how to formulate these constraints into mathematical equations. So first constraints ಯಾವುದು, ವೇರಿಯೇಬಲ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಂಡು ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೆ ಆದ್ರೆ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಕೋಬಹುದು. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಗ್ರಾಫಿಕಲ್ ಮೆಥಡ್ ರೂಲ್ಸ್ ನ ಹೇಳ್ಕೊಡ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಕ್ವೇರೀಸ್ ಯು ಕ್ಯಾನ್ ಆಸ್ಕ್ ನೌ. Okay, now let's discuss the steps involved in the graphical method of linear programming problem. So ultimately the objective of the linear programming problem you know very well, that is ಇಲ್ಲಿ ನೋಡಿ ಪ್ರಾಫಿಟ್ ಏನಾದರೂ ಕೊಟ್ಟಿದ್ರೆ ಅಲ್ಟಿಮೇಟ್ ಆಗಿ ಆಬ್ಜೆಕ್ಟಿವ್ ಏನಿರುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮೈಸೇಷನ್ ಇರುತ್ತೆ. ಸೊ ಸಿಮಿಲರ್ಲಿ ಕಾಸ್ಟ್ ಅಂತ ಏನಾದರೂ ಕೊಟ್ಟರೆ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ಇಸ್ ಟು ಮಿನಿಮೈಸೇಷನ್. ಸೊ ಟೈಮ್ ಇಸ್ ಆಲ್ಸೋ ಮಿನಿಮೈಸೇಷನ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ರಿಸೋರ್ಸಸ್ ಏನಾದರೂ ಕೊಟ್ಟರೆ ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್ ಆರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಹೇಳ್ಕೊಡುತ್ತೆ. ಸೊ ಈಗ ಸ್ಟೆಪ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ನಿಮಗೆ ಫಾರ್ಮುಲೇಷನ್ ಮಾಡೋದು ನಿಮಗೆ ಗೊತ್ತಾಗಿದೆ. ಫಸ್ಟ್ ಏನು ಯಾವ್ಯಾವ ತರ ಫಾರ್ಮುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಡಿಸಿಷನ್ ವೇರಿಯೇಬಲ್ಸ್ ಯಾವುದು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಅದನ್ನೇ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಿಸಿದೀನೋ ಅದನ್ನೇ ಸ್ಟೆಪ್ಸ್ ಅಲ್ಲಿ ಥಿಯರಿಟಿಕಲ್ ಆಗಿ ಬರೆಯೋದು ಅಷ್ಟೇ. ಓಕೆ, ಸೊ ಸಿ ಸ್ಟೆಪ್ 1 ಈಗ ಗ್ರಾಫಿಕಲ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಒಂದು ಯಾವ್ದಾದ್ರು ಫಾರ್ಮುಲೇಷನ್ ಮಾಡಿರೋ ಪ್ರಾಬ್ಲಮ್ನ. ಇನ್ ಕೇಸ್ ಏನಾದ್ರು ಫಾರ್ಮುಲೇಷನ್ ಏನಾದ್ರು ಮಾಡ್ದಿರಾ ಅವ್ರು ಏನಾದ್ರು ಪ್ರಾಬ್ಲಮ್ ಏನಾದ್ರು ಕೊಟ್ರೆ ಫಸ್ಟ್ ಏನು ಮಾಡ್ಕೋಬೇಕು, ಫಸ್ಟ್ ಫಾರ್ಮುಲೇಟ್ ಮಾಡ್ಕೋಬೇಕು. ಫಾರ್ಮುಲೇಷನ್ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ, ಮ್ಯಾಥಮೆಟಿಕಲ್ ಆಗಿ ಯಾವ ತರ ಕನ್ವರ್ಟ್ ಮಾಡೋದು ಥಿಯರಿ ಇನ್ಫಾರ್ಮೇಶನ್ ಅಂತ. ಫಸ್ಟ್ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಆ ಟ್ಯಾಬ್ಯುಲರ್ ಫಾರ್ಮ್ ನ ಬರ್ಕೊಂಡಿದ್ದಾದ್ಮೇಲೆ ಫಸ್ಟ್ ಏನು ಡಿಸಿಷನ್ ವೇರಿಯೇಬಲ್ಸ್ ಅಂದ್ರೆ x1 ಅಂತ ಟ್ರೀಟ್ ಮಾಡೋದು, x2 ಅಂತ ಟ್ರೀಟ್ ಮಾಡೋದು ಏನಿದೆ ಅದನ್ನ ಡಿಸಿಷನ್ ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ನ ಮಾಡಬೇಕು. ಅದಕ್ಕಾಗಿ ನಾವು ಫಸ್ಟ್ ಏನ್ ಮಾಡಬೇಕು, ಡಿಸಿಷನ್ ವೇರಿಯೇಬಲ್ಸ್. ಸೊ ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ, ಈಸಿಯಾಗಿ ಬರ್ಕೋಬಹುದು. ಸೊ ನೆಕ್ಸ್ಟ್ ಡಿಸಿಷನ್ ವೇರಿಯೇಬಲ್ಸ್ ಆಗಿದ್ದಾದ್ಮೇಲೆ ನಾನು x1 ಮತ್ತೆ x2 ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮೆನ್ಷನ್ ಮಾಡ್ತಾ ಇದ್ದೆ ನಾನು, ಕನ್ಸ್ಟ್ರೆಂಟ್ C1 ಯಾವುದು, ಕನ್ಸ್ಟ್ರೆಂಟ್ 1 ಯಾವುದು, ಕನ್ಸ್ಟ್ರೆಂಟ್ 2 ಯಾವುದು, ಕನ್ಸ್ಟ್ರೆಂಟ್ 3 ಯಾವುದು ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಏನ್ ಮಾಡ್ತಾ ಇದ್ವಿ, ಡೆಫಿನೆಟ್ ಆಗಿ ಆಬ್ಜೆಕ್ಟಿವ್ ಫಂಕ್ಷನ್ ನ ಡಿನೋಟ್ ಮಾಡ್ತೀವಿ. ಆಬ್ಜೆಕ್ಟಿವ್ ಫಂಕ್ಷನ್ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ z ಇಂದ ಡಿನೋಟ್ ಮಾಡ್ತೀವಿ. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಪ್ರಾಫಿಟ್ ಕೊಟ್ರೆ ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು ಹಾಕೊಳ್ತಾ ಇದ್ವಿ, ಕಾಸ್ಟ್ ಕೊಟ್ರೆ ಮಿನಿಮಮ್ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ವಿ. ಇದುವರೆಗೂ ಯಾವುದೇ ಪ್ರಾಬ್ಲಮ್ ಅಲ್ಲಿ ಟೈಮ್ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಇನ್ ಕೇಸ್ ಏನಾದ್ರು ಟೈಮ್ ಸಿಚುವೇಶನ್ ಬಂದ್ರೆ ಅದು ಮಿನಿಮೈಸೇಷನ್ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು. ಓಕೆ, ಆಬ್ಜೆಕ್ಟಿವ್ ಫಂಕ್ಷನ್ ನ ಫಾರ್ಮುಲೇಷನ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ, ಇಲ್ಲಿ ಏನು ಸೆಕೆಂಡ್ ಸ್ಟೆಪ್ ಅಲ್ಲಿ ಕನ್ಸ್ಟ್ರೆಂಟ್ ನ ಐಡೆಂಟಿಫೈ ಮಾಡ್ಕೊಳ್ತಾ ಇದ್ವೋ ಆ ಕನ್ಸ್ಟ್ರೆಂಟ್ಸ್ ನ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಓಕೆ, ಸೊ ಈಗ ಆಬ್ಜೆಕ್ಟಿವ್ ಫಂಕ್ಷನ್ ಫಾರ್ಮುಲೇಷನ್ ಮಾಡಿದಾಗಿದೆ, ಕನ್ಸ್ಟ್ರೆಂಟ್ಸ್ ಐಡೆಂಟಿಫೈ ಮಾಡಿ ಫಾರ್ಮುಲೇಷನ್ ಮಾಡಿದ್ದು ಆಗಿದೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ ನಾನ್ ನೆಗೆಟಿವ್ ಫಂಕ್ಷನ್ಸ್ ನ ಆಡ್ ಮಾಡ್ತಾ ಇದ್ವಿ. ಓಕೆ, ನಾನು ಈ ನೋಡಿ ಲೀನಿಯರ್ ಪ್ರೋಗ್ರಾಮಿಂಗ್ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ 2 ಡಿಸಿಷನ್ ವೇರಿಯೇಬಲ್ಸ್ ಮಾತ್ರ ಇರುತ್ತೆ. ಅದಕ್ಕಿಂತ ಜಾಸ್ತಿ ಡಿಸಿಷನ್ ವೇರಿಯೇಬಲ್ಸ್ ಏನಾದ್ರು ಬಂದ್ರೆ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮೆಥಡ್ ಮಾಡ್ಕೊಂಡ್ರೆ ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಸೊ ನಿಮಗೆ ಡೌಟ್ ಬರ್ಬೋದು, ಇಫ್ ದೇ ಆಸ್ಕ್ಡ್ ಅಂಡ್ ಇಫ್ ದೇ ಗಿವನ್ ಇನ್ ದ ಪ್ರಾಬ್ಲಮ್ ಮೋರ್ ದನ್ ದಿ 2 ವೇರಿಯೇಬಲ್ಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅಂತ. ಸೊ ದೇರ್ ಇಸ್ ಅ ಸಪರೇಟ್ ಮೆಥಡ್ ಅಂಡರ್ ಲೀನಿಯರ್ ಪ್ರೋಗ್ರಾಮಿಂಗ್ ಟು ಸಾಲ್ವ್ ದಿ ಸೊಲ್ಯೂಷನ್ ಆರ್ ಸಾಲ್ವ್ ದಿ or to get the solution, optimized solution in simplex method. Okay, so linear programming ಅಲ್ಲಿ simplex method ಅಂತ ಇರುತ್ತೆ, ಅದರಲ್ಲಿ ನಾವು ಸಾಲ್ವ್ ಮಾಡ್ತೀವಿ ಇನ್ ಕೇಸ್ ಏನಾದರೂ 2 ಗಿಂತ ಜಾಸ್ತಿ ವೇರಿಯೇಬಲ್ಸ್ ಡಿಸಿಷನ್ ವೇರಿಯೇಬಲ್ಸ್ ಏನಾದರೂ ಕೊಟ್ರೆ. ಸೊ ಇದು ಜಸ್ಟ್ ಬಂದ್ಬಿಟ್ಟು ನಾವು ಫಾರ್ಮುಲೇಷನ್ ಮಾಡುವಾಗ ಮಾಡೋ ಸ್ಟೆಪ್ಸ್. ಸೊ ಈ ಸ್ಟೆಪ್ಸ್ ನ ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಏನಾದರೂ ಎಕ್ಸ್ಪ್ಲೈನ್ ಮಾಡಿದ್ರೆ ಅಥವಾ ಸ್ಟಾರ್ಟಿಂಗ್ ಏನಾದರೂ ಹೇಳಿದಿದ್ರೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರಲಿಲ್ಲ. ಸಿ ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸ್ಟೆಪ್ 1 ಇನ್ ಕೇಸ್ ಏನಾದರೂ ಫಾರ್ಮುಲೇಷನ್ ಮಾಡಿ ಅವರೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, formulation of linear programming problem. How to formulate the linear programming in the linear programming problem in the sense, first we have to write down the decision variables, that is x1 ಯಾವುದು x2 ಯಾವುದು ಅಂತ. ಸೊ ಸೆಕೆಂಡ್ಲಿ ಐಡೆಂಟಿಫೈ ದಿ ಸೆಟ್ ಆಫ್ ಕನ್ಸ್ಟ್ರೆಂಟ್, ಯಾವುದು ಕನ್ಸ್ಟ್ರೆಂಟ್ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಓಕೆ, ಅಂಡ್ ಆಲ್ಸೋ ಎಕ್ಸ್ಪ್ರೆಸ್ ದೀಸ್ ಕನ್ಸ್ಟ್ರೆಂಟ್ ಇನ್ ಎ ಲೀನಿಯರ್ ಫಂಕ್ಷನ್ ಆರ್ ಈಕ್ವೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದು ನಮಗೆ ಗೊತ್ತಿದೆ, ದಟ್ ಈಸ್ ಬೇಸ್ಡ್ ಆನ್ ದಿ ಡಿಸಿಷನ್ ವೇರಿಯೇಬಲ್ಸ್. ಅಂಡ್ ಥರ್ಡ್ಲಿ ಇನ್ ಫಾರ್ಮುಲೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಏನು ಅಂತ ಹೇಳಿದ್ರೆ ದಟ್ ಈಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಏನು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೊಡ್ತೀವಿ. ಸೊ ಇನ್ ಥರ್ಡ್ ಸ್ಟೆಪ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂಡ್ ಎಕ್ಸ್ಪ್ರೆಸ್ ಇಟ್ ಆಸ್ ಇನ್ ಎ ಲೀನಿಯರ್ ಫಂಕ್ಷನ್ ಆರ್ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಡಿಸಿಷನ್ ವೇರಿಯೇಬಲ್ಸ್ ಇಫ್ ದ ಗಿವನ್
profit, we have to maximize. If the given cost, then we have to minimize that cost. But the objective function is denoted by z ಅಂತ ಹೇಳ್ಬಿಟ್ಟು ನಮಗೆ ಈಸಿಯಾಗಿ ಗೊತ್ತಿದೆ. ಸೊ ಆಫ್ಟರ್ objective function and after formulation of the constraint in a mathematical function or linear function or in a equation, then finally we are going to add up the non-negative restrictions or non-negative constraint. ಏನ್ ಈ non-negative constraint ಅಂತ ಹೇಳಿದ್ರೆ you know very well, that is it indicates that all the decision variables must be taken on the values of equal to or greater than 0. ಅಂದ್ರೆ 2 decision variables ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ x1 and x2 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನಾವು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಅಬೌವ್ 0ನೇ ಇರಬೇಕು ಅಂತ ಹೇಳ್ಬಿಟ್ಟು ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ಸ್ ನ ಕೊಡ್ತೀವಿ. ಸೊ ಇಷ್ಟು ಫಾರ್ಮುಲೇಷನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇನ್ ಕೇಸ್ ಏನಾದ್ರು 5 ಮಾರ್ಕ್ಸ್ಗೆ ಕೇಳಿದ್ರೆ ಇಷ್ಟನ್ನು ಸೇರಿಸಿ ಬರೀರಿ. ಸೊ ಫಾರ್ಮುಲೇಷನ್ ಮಾಡಿ ಇನ್ ಕೇಸ್ ಏನಾದ್ರು ಅವರೇ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ರು ಕ್ವಶನ್ ಪೇಪರ್ ಅಲ್ಲಿ, ಸೊ ನೆಕ್ಸ್ಟ್ ನಾವು ಸೆಕೆಂಡ್ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಏನು ಸೆಕೆಂಡ್ ಸ್ಟೆಪ್ ಅಲ್ಲಿ ಅಂತ ಹೇಳಿದ್ರೆ, ನಾವು ಕನ್ಸ್ಟ್ರೈನ್ಸ್ ಏನ್ ಐಡೆಂಟಿಫೈ ಮಾಡಿರ್ತೀವಿ C1 C2 C3 ಅಂತ, ಅದನ್ನ ನಾವು ಡ್ರಾ ಮಾಡಬೇಕು. ಲೈನ್ಸ್ ಅಂದ್ರೆ ಲೈನ್ ಗ್ರಾಫ್ ನ ಯೂಸ್ ಮಾಡ್ಕೊಂಡು, ಈಗ 2 ಕನ್ಸ್ಟ್ರೈಂಟ್ ಕೊಟ್ಟಿದಾರ 2 ಲೈನ್ಸ್ ಬರುತ್ತೆ, 3 ಕನ್ಸ್ಟ್ರೈಂಟ್ಸ್ ಕೊಟ್ಟಿದಾರ 3 ಲೈನ್ಸ್ ಬರುತ್ತೆ, 4 ಕನ್ಸ್ಟ್ರೈಂಟ್ಸ್ ಕೊಟ್ಟಿದಾರ 4 ಲೈನ್ಸ್ ಬರುತ್ತೆ. ಸೊ ಎಷ್ಟು ಕನ್ಸ್ಟ್ರೈಂಟ್ಸ್ ಕೊಟ್ಟಿದ್ರೋ ಅಷ್ಟು ಲೈನ್ಸ್ ನ ನಾವು ಗ್ರಾಫ್ ಅಲ್ಲಿ ಡ್ರಾ ಮಾಡಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು ಅಂಡರ್ ಸ್ಟೆಪ್ 2, ಆಫ್ಟರ್ ಫಾರ್ಮುಲೇಷನ್ ಆಫ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಬೇಸ್ಡ್ ಆನ್ ದೀಸ್ ಫಾಲೋಯಿಂಗ್ ಸ್ಟೆಪ್ಸ್, then the identified constraints plot into lines in the graph. That is, plot the constraint lines considering them as a equations. ಆ constraint line ನ equation ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿ ನಾವು ಪ್ಲಾಟ್ ಮಾಡಬೇಕು. ಅದನ್ನ ಯಾವ ತರ ಈಕ್ವೇಶನ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ, ಓಕೆ, ಪ್ರಾಬ್ಲಮ್ ಮಾಡಿದಾಗ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ, ಐಡೆಂಟಿಫೈ ದಿ ಫಿಸಿಯಬಲ್ ಸೊಲ್ಯೂಷನ್ ರೀಜನ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ಗ್ರಾಫ್ ಅಲ್ಲಿ ನಾನು ತೋರಿಸಿದ್ದೆ ಫಿಸಿಯಬಲ್ ರೀಜನ್ ಯಾವುದು ಅಂತ, ಬ್ಲೂ ಕಲರ್ ಶೇಡ್ ಮಾಡಿದ್ನಲ್ವಾ, ಆ ತರ ನಾವು ಶೇಡ್ ಮಾಡಬೇಕು ಫಿಸಿಯಬಲ್ ರೀಜನ್ ಐಡೆಂಟಿಫೈ ಮಾಡೋದು. ಅದನ್ನು ಸಹ ನಾವು ಯಾವ ತರ ನಾವು ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಯು ಹ್ಯಾವ್ ಟು ನೋ ವಾಟ್ ಆರ್ ದ ಸ್ಟೆಪ್ಸ್, ಏನಾದ್ಮೇಲೆ ಏನ್ ಮಾಡಬೇಕು ಅಂತ. ಸೊ ಸಿಮಿಲರ್ಲಿ ಸ್ಟೆಪ್ 4, ಲೊಕೇಟ್ ದಿ ಕಾರ್ನರ್ ಪಾಯಿಂಟ್ಸ್. ಆ ಫಿಸಿಯಬಲ್ ರೀಜನ್ ನ ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡಿದ್ದಾದ್ಮೇಲೆ ನಾವು ಕಾರ್ನರ್ ಪಾಯಿಂಟ್ಸ್ ಎಲ್ಲೆಲ್ಲಿ ಅದು ಕಂಪ್ಲೀಟ್ ಆಗಿ ಟಚ್ ಆಗುತ್ತೋ ಆ ಕಾರ್ನರ್ ಪಾಯಿಂಟ್ಸ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನೇಮ್ ಕೊಟ್ಕೋಬೇಕು, ABCD ಅಂತ. ಓಕೆ, ಸೊ ಕಾರ್ನರ್ ಪಾಯಿಂಟ್ಸ್ ನ ಕೊಟ್ಕೋಬೇಕು. ನೆಕ್ಸ್ಟ್ 5th ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್. ಆ ಕಾರ್ನರ್ ಪಾಯಿಂಟ್ಸ್ ನಾವು ಏನ್ ಸೆಲೆಕ್ಟ್ ಮಾಡಿರ್ತೀವೋ ಅದ್ರ ಬೇಸ್ ಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಂತ ಹೇಳಿದ್ರೆ 20x1 20x2 ಮಿನಿಮೈಸೇಷನ್ ಅಂತ ಕೊಟ್ಟಿರ್ತಾರೆ. ಈ ಆಬ್ಜೆಕ್ಟಿವ್ ಫಂಕ್ಷನ್ಸ್ಗೆ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದ್ರ ಬೇಸ್ ಮೇಲೆ ನಾವು ಆಬ್ಜೆಕ್ಟಿವ್ ಫಂಕ್ಷನ್ಗೆ ವ್ಯಾಲ್ಯೂಸ್ನ ಏನೋ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ, ಬೇಸ್ಡ್ ಆನ್ ದಿ ಕಾರ್ನರ್ ಪಾಯಿಂಟ್ಸ್. ಓಕೆ, ಸೊ ಸ್ಟೆಪ್ 6 ಅಲ್ಲಿ ಚೂಸ್ ದಿ ಪಾಯಿಂಟ್ ವೇರ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಆಸ್ ಆಪ್ಟಿಮಲ್ ವ್ಯಾಲ್ಯೂ. ಫೈನಲ್ ಆಗಿ ನಾವು ಕಾರ್ನರ್ ಪಾಯಿಂಟ್ ಅಂದ್ರೆ ಆಬ್ಜೆಕ್ಟಿವ್ ಫಂಕ್ಷನ್, ಫಾರ್ ಎಕ್ಸಾಂಪಲ್ ಏನೋ ಸೊಲ್ಯೂಷನ್ 4 ಸೊಲ್ಯೂಷನ್ ಬಂದಿರುತ್ತೆ, ಅದು ಕಾಸ್ಟ್ ಇನ್ಫಾರ್ಮೇಶನ್ ಪ್ರಾಫಿಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ಸ್ಟೆಪ್ಸ್ ಅಲ್ಲಿ ಡಿಟರ್ಮೈನ್ ಮಾಡಿರ್ತೀವಿ. ಇನ್ ಕೇಸ್ ಏನಾದ್ರು ಕಾಸ್ಟ್ ಇನ್ಫಾರ್ಮೇಶನ್ ಏನಾದ್ರು ಆಗಿದ್ರೆ ಈ ಬಂದಿರೋ 4 ಆನ್ಸರ್ ಅಲ್ಲಿ ಮಿನಿಮಮ್ ಯಾವ್ದಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಅದನ್ನೇ ಹೇಳ್ತಿರೋದು. ಇನ್ ಕೇಸ್ ಪ್ರಾಫಿಟ್ ಇನ್ಫಾರ್ಮೇಶನ್ ಏನಾದ್ರು ಆಗಿದ್ರೆ ಮ್ಯಾಕ್ಸಿಮಮ್ ಯಾವ್ದಿದೆಯೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದನ್ನೇ ಹೇಳ್ತಿರೋದು ದಟ್ ಈಸ್ ಸ್ಟೆಪ್ 6 ಅಲ್ಲಿ ಚೂಸ್ ದಿ ಪಾಯಿಂಟ್ ವೇರ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಆಸ್ ಆಪ್ಟಿಮಮ್ ವ್ಯಾಲ್ಯೂ. ಆಪ್ಟಿಮಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಪ್ರಾಫಿಟ್ ಏನಾದ್ರು ಕೊಟ್ಟಿದ್ರೆ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡಿ, ಕಾಸ್ಟ್ ಅಂತ ಏನಾದ್ರು ಕೊಟ್ರೆ ಮಿನಿಮಮ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಾ ಇದಾರೆ ಅಷ್ಟೇ. ಸೊ ಇಷ್ಟು ನಿಮ್ಗೆ ಪ್ರಾಪರ್ ಆಗಿ ಅಂದ್ರೆ ಈ ಫಾರ್ಮುಲೇಷನ್, ದಟ್ ಈ ಫಾರ್ಮುಲೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಇಷ್ಟು ಏನು ಡೌಟ್ ಇಲ್ದಿರ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಸೊ ಯಾಕೆ ಈ ಸ್ಟೆಪ್ಸ್ ಸ್ವಲ್ಪ ಫೋಕಸ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಪ್ರಾಬ್ಲಮ್ ಇನ್ನು ಸಾಲ್ವ್ ಮಾಡಿಲ್ಲ ಗ್ರಾಫಿಕಲ್ ಮೆಥಡ್ ಅಲ್ಲಿ. ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ದೆ ಆದ್ರೆ ಗ್ರಾಫಿಕಲ್ ಮೆಥಡ್ ಅಲ್ಲಿ ಈ ಸ್ಟೆಪ್ಸ್ ನಿಮಗೆ ಬೇಕಾಗೇ ಇಲ್ಲ, ಜನರಲ್ ಆಗಿ ನೀವೇ ಬರ್ಕೋಬಹುದು. ಓಕೆ, ಸೊ ಇದನ್ನ ಯಾವ ತರ ಈಗ ಜನರಲ್ ಆಗಿ ನೀವು ಹೇಳ್ಬಹುದು, ಅದೇ ತರಾನೇ ಈ ಸ್ಟೆಪ್ಸ್ ಹೇಳ್ಬಹುದು, ಏನು ಕಷ್ಟ ಇಲ್ಲ. ಸೊ ಫಸ್ಟ್ ಸ್ಟೆಪ್ ಫಾರ್ಮುಲೇಷನ್ ಆಫ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಈ ಫಾರ್ಮುಲೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ಸ್ ನ ಫಾಲೋ ಮಾಡ್ಕೋಬೇಕು. ಫಾರ್ಮುಲೇಷನ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಇಂದ ನಾವು ಫಾಲೋ ಮಾಡ್ಕೋಬೇಕು. ಅಂದ್ರೆ ಕನ್ಸ್ಟ್ರೈನ್ಸ್ ನ ಐಡೆಂಟಿಫೈ ಮಾಡಿರೋದು ಲೈನ್ಸ್ ಅಲ್ಲಿ ಡ್ರಾ ಮಾಡಬೇಕು. ಲೈನ್ಸ್ ಡ್ರಾ ಮಾಡಿದ್ದಾದ್ಮೇಲೆ ಡೆಫಿನೆಟ್ ಆಗಿ ಒಂದು ಫಿಸಿಯಬಲ್ ರೀಜನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರಾಫ್ ಅಲ್ಲಿ ಫಿಸಿಯಬಲ್ ರೀಜನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಕಾರ್ನರ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದಕ್ಕೆ ಪಾಯಿಂಟ್ಸ್ ಗೆ ನೇಮ್ ನ ಕೊಡಬೇಕು. ಬೇಸ್ಡ್ ಆನ್ ದಟ್ ಕಾರ್ನರ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಆಫ್ಟರ್ finding out the value of the each and every individual product objective function or value of the objective function, then we have to select the minimum and maximum value, that is optimum value based on the profit, based on the cost information ಅಷ್ಟೇ. ಸೊ ಈ ಸ್ಟೆಪ್ಸ್ ನ ಮುಖಾಂತರ ನಾವು ಗ್ರಾಫಿಕಲ್ ಮೆಥಡ್ ನ ನಾವು ಸಾಲ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗ್ರಾಫ್ ನ ತಗೊಂಡು ಇಟ್ಕೊಳ್ಳಿ. ಸೊ ಐ ವಿಲ್ ಟೆಲ್ ಯು ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್.
ಓಕೆ, ಸೊ ಕಂಪ್ಲೀಟ್ ಆಗಿ ಗ್ರಾಫ್ ಬುಕ್ಕು ಪೆನ್ಸಿಲು ಎಲ್ಲ ಕರೆಕ್ಟಾಗಿ ಎತ್ತಿಟ್ಕೊಳ್ಳಿ. ಓಕೆ, ಸೊ ಮಿಸ್ಟೇಕ್ಸ್ ಮಾಡಬೇಡಿ. ಸೊ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು 2 ಕನ್ಸ್ಟೆಂಟ್ಸ್ ಒಂದು ಈಸಿ ಪ್ರಾಬ್ಲಮ್ ಮಾಡಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಫಾಲೋಯಿಂಗ್ ಕ್ಲಾಸಸ್ಸಲ್ಲಿ ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ನ ಮಾಡಿಸ್ತೀನಿ. ಓಕೆ, ಸೊ ಫಸ್ಟ್ ಈಸಿ ಆಗಿರೋ ಪ್ರಾಬ್ಲಮ್ ಒಂದು ಮಾಡಿಸೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಈ ಸ್ಟೆಪ್ಸ್ನ ನೀವು ಬರೆದಿಟ್ಕೊಳ್ಳಿ, ಯಾಕಂದರೆ ತುಂಬ ತುಂಬ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಎನಿ ಕ್ವೇರೀಸ್ ಇನ್ ದೀಸ್ ಸ್ಟೆಪ್ಸ್ ಯು ಕ್ಯಾನ್ ಆಸ್ಕ್ ಮೀ.